ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಕ್ಕಳ ಬೆಳವಣಿಗೆಗೆ ಬಹುಮುಖ್ಯವಾದ ಒಂದು ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಲಡ್ಡು ಅಥವಾ ಉಂಡೆನ ಮಾಡಲಿಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಬಾಣಲೆಗೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು ಜೊತೆಗೆ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಮೊದಲು ಈ ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತೀನಿ. ನಾನು ಈ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಲಿಕ್ಕೆ ಸಕ್ಕರೆ ಅಥವಾ ಬೆಲ್ಲನ ಬಳಸ್ತಿಲ್ಲ. ಈ ಉಂಡೆನ ಮಾಡಲಿಕ್ಕೆ ನೀವು ಬೇಕಾದರೆ ಶೇಂಗಾನ ಬಳಸ್ಬೋದು, ಆದರೆ ನಾನಿಲ್ಲಿ ಶೇಂಗಾ ಬದಲು ಎಳ್ಳನ್ನ ಬಳಸ್ತಾ ಇದ್ದೀನಿ. ಕಪ್ಪು ಎಳ್ಳಿರುತ್ತಲ್ಲ ಅದನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಇದೆಯಲ್ಲ ಅದನ್ನು ಕೂಡ ಬಳಸ್ತಾ ಇದ್ದೀನಿ. ಅಗಸೆ ಬೀಜ ಮತ್ತು ಎಳ್ಳನ್ನ ಫ್ಲೇಮ್ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಚಟಪಟ ಅಂತ ಸಿಡಿಯುತ್ತೆ. ನಾವು ಬೇರೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿರ್ತೀವಲ್ಲ ಅದೇ ಬಿಸಿಗೇನೆ ಅವೆರಡು ಚೆನ್ನಾಗಿ ಫ್ರೈ ಆಗ್ತವೆ. ಡ್ರೈ ಫ್ರೂಟ್ಸ್ಗಳು ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಅವು ಮಕ್ಕಳ ಬೋನನ್ನು ಸ್ಟ್ರಾಂಗ್ ಮಾಡುತ್ತವೆ. ಈ ಉಂಡೆಯಿಂದ ಮಕ್ಕಳ ವೇಟ್ ಗೇನ್ ಸಹ ಇನ್ಕ್ರೀಸ್ ಆಗುತ್ತದೆ. ಈ ಚಳಿಗಾಲಕ್ಕೆ ಮಕ್ಕಳ ಸ್ಕಿನ್ಗೆ ಎಣ್ಣೆಯ ಅಂಶ ಬಹುಮುಖ್ಯ. ನಾವಿಲ್ಲಿ ಬಾದಾಮಿ, ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬಾದಾಮಿ, ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಮಕ್ಕಳ ಸ್ಕಿನ್ಗೆ ನ್ಯಾಚುರಲ್ ಮಾಯ್ಶ್ಚರೈಸರ್ ಥರ ಹೆಲ್ಪ್ ಮಾಡ್ತವೆ. ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಬ್ಲೆಂಡರ್ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಗ್ರೈಂಡ್ ಮಾಡುವಾಗ ಒಣದ್ರಾಕ್ಷಿ ಮತ್ತು ಖರ್ಜೂರನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೆರಡು ನನಗೆ ಉಂಡೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಣದ್ರಾಕ್ಷಿ ಮತ್ತು ಖರ್ಜೂರದಲ್ಲಿ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಇರೋದ್ರಿಂದ ನಾವು ಯಾವುದೇ ಬೆಲ್ಲ ಮತ್ತು ಸಕ್ಕರೆ ಹಾಕುವ ಅಗತ್ಯ ಇಲ್ಲ. ಒಣದ್ರಾಕ್ಷಿಯಲ್ಲಿ ಐರನ್, ಕ್ಯಾಲ್ಶಿಯಂ ಅಧಿಕವಾಗಿದೆ ಹಾಗೂ ಅದರಲ್ಲಿ ಮೆಡಿಕಲ್ ಪ್ರಾಪರ್ಟೀಸ್ ಕೂಡ ಇದೆ. ಅದು ಮಕ್ಕಳಲ್ಲಾಗುವ ಕಾನ್ಸ್ಟಿಪೇಷನ್ ಕೂಡ ತಡೆಗಟ್ಟುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಗ್ರೈಂಡ್ ಮಾಡಿದ ಮೇಲೆ ಅದು ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬರ್ತಾ ಇದೆ. ನಾನಿಲ್ಲಿ ಚಿಕ್ಕದಾಗಿ ಉಂಡೆನ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಒಂದು ಸರಿ ಕೊಟ್ಟರೆ ಆ ಉಂಡೆನ ಅವ್ರ ಕೈಲಿ ತಿನ್ಲಿಕ್ಕಾಗಬೇಕು, ಆ ಸೈಜಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ. ಈ ಉಂಡೆನ ನೀವು 10 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಇದು ತುಂಬ ಸಾಫ್ಟಾಗಿರೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಉಂಡೆಗೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬಾ ಇದೆ, ಹಾಗೆ ಜಿಂಕ್ ಕೂಡ ಇದೆ. ಇದು ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಈ ಉಂಡೆನ ನಾವು 1 ವೀಕ್ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ ಅಂದರೆ 15 to 20 ಡೇಸ್ ಸ್ಟೋರ್ ಮಾಡಬಹುದು. ನಿಮ್ಮ ಮಕ್ಕಳಿಗೂ ಈ ಹೆಲ್ತಿ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟನ್ನು ಮಾಡಿ. ಹಾಗೆ ನನ್ನ ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.